ವೆಲ್ಕಮ್ ಬ್ಯಾಕ್. ಎಸ್, ಬ್ರೇಕ್ನಿಗಿಂತ ಮುಂಚೆ ಹೇಳ್ತಾ ಇದ್ವಿ ಅಖಾಡಕ್ಕೆ ಇಳಿದಲೇನೆ ಹಿಂದೆ ಸರದಂತಹ ಪೈಲ್ವಾನ್ ಅಂತ ಹೇಳಿ. ಪ್ರೀತಮ್ ಸರ್, ನಿನ್ನೆ ತಾನೇ ಮಾತಾಡ್ತಾ ಇದ್ವಿ, 5 ಗಂಟೆವರೆಗೂ ನಾನು ನೀವು ವೆಯ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ಒಂದಷ್ಟು ಮುಸ್ಲಿಂ ಮುಖಂಡರುಗಳ ಫೋನ್ ಕಾಲನ್ನು ಕೂಡ ತಗೊಂಡ್ವಿ. ಅದಕ್ಕೆ ನಮಗೊಂದಿಷ್ಟು ಕಮೆಂಟ್ಸ್ಗಳು ಕೂಡ ಬಂತು. ಭೇಷ್ ಸಾದಿಕ್ ಪೈಲ್ವಾನ್ ಅವರೇ, ನೀವು ಏನು ಪೈಲ್ವಾನ್ ಅಂತ ಇದ್ರಿ ಅದನ್ನು ನೀವು ಸಾಧಿಸ್ಬಿಟ್ರಿ ಅಂತ ಹೇಳಿ. ಬಟ್ ಇವತ್ತು ಮಧ್ಯಾಹ್ನ ಮೇಲೆ ಎಲ್ಲ ಸೀನೇ ಚೇಂಜು. ಬೆಂಗಳೂರಿಗೆ ಬಂದು ಏನು ಕೈ ಕುಲ್ಕಿದ್ದು, ಏನು ಪಕ್ಕದಲ್ಲಿ ಕೂತ್ಕೊಂಡಿದ್ದು, ಏನು ನಕ್ಕಿದ್ದು, ಎಲ್ಲ ಚೇಂಜು ಹೆಂಗಾಗ್ಬಿಟ್ಟಿದೆ ಅಂದರೆ ನನಗೆ ಒಂದಷ್ಟು ಕಮೆಂಟ್ಗಳು ಸರ್, ಆ ಫೋಟೋಗಳನ್ನ ನೋಡಿ ಮೀರ್ ಸಾದಿಕ್ ಅಂತ, ಯಾರೀ ಮೀರ್ ಸಾದಿಕ್ಕು, ಯಾಕೆ ಈ ಥರ ಕಮೆಂಟ್ ಬರ್ತಿದೆ ಅದೊಂಚೂರು ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್, ನಂಗೆ ಗೊತ್ತಾಗಲಿಲ್ಲ. ಹಂಗಾಗಿ ಈ ಮೀರ್ ಸಾದಿಕ್ ಅನ್ನೋ ಶಬ್ದಕ್ಕೆ ನಾನು ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಶಾಕಿಂಗ್, ತುಂಬ ಶಾಕಿಂಗ್. ನಿಜವಾಗ್ಲೂ ನನಗೂ ಒಂದು ಆಸಕ್ತಿ ಆಗಿತ್ತು, ಉತ್ಸಾಹ ಆಗಿತ್ತು. ಕೊನೆಗೂ ಒಬ್ಬ ರಿಯಲ್ ಲೀಡರ್ ಮುಸ್ಲಿಂ ಸಮುದಾಯದಲ್ಲಿ ಹುಡ್ಕೊಂಡ್ರಲ್ವಾ ಅಂತೇಳಿ, ಒಂದು ಪಕ್ಷವನ್ನು ಎದುರು ಹಾಕ್ಕೊಂಡು ನಾನು ಮುಸ್ಲಿಂ ಸಮುದಾಯಕ್ಕೋಸ್ಕರ ಹೋರಾಟ ಮಾಡ್ತೀನಿ ಅನ್ನೋಂಥ ಒಂದು ಮಟ್ಟಿಗೆ ಒಬ್ಬ ಲೀಡರ್ ಹುಡ್ಕೊಂಡ್ರಲ್ಲ. ಇನ್ನಾದರೂ ಮುಸ್ಲಿಂ ಸಮುದಾಯದಲ್ಲಿ ರಾಜಕೀಯ ಪ್ರಜ್ಞೆ ಜಾಗೃತಿ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ತುಂಬ ಖುಷಿಯಾಗಿದ್ದೇನೆ. ಇನ್ಫ್ಯಾಕ್ಟ್ ನಾನು ಸಾದಿಕ್ ಅವರಿಗೆ ಮಾತಾಡಬೇಕು ಅಂತ ಕೂಡ ಅಂದ್ಕೊಂಡೆ. ಬಟ್ ಆದರೆ ನಿನ್ನೆ ರಾತ್ರಿ ಒಂದು ಮೆಸೇಜ್ ಬಂತು, ಇಲ್ಲ ಸಾದಿಕ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರಂತೆ ಅಂತೇಳಿ. ವೆಯ್ಟ್ ಮಾಡೋಣ, ಸುಮ್ಮನೆ ನಾವು ಆತರ ಪಟ್ಟು ಅವರಿಗೆ ವಿಶ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಳಿಗ್ಗೆ ಬಂದ್ಬಿಟ್ರೆ ಫುಲ್ ನೋಟ್ ಚೇಂಜ್ ಆಗಿಬಿಟ್ಟಿದೆ, ಅಟ್ಟಿ ಚೇಂಜ್ ಆಗಿಬಿಟ್ಟಿದೆ. ಏನು ಕಾರಲ್ಲಿ ಕೂರ್ಸಿದ್ ನೋಡ್ತೀರಾ? ಅಯ್ಯೋ ದುರಂತ ಇದು. ಮುಸ್ಲಿಂ ಸಮುದಾಯದ ದುರಂತ. ಮುಸ್ಲಿಂ ಸಮುದಾಯದಲ್ಲಿ ಒಂದು ರಾಜಕೀಯ ನಮಗೆ ಬೆಳವಣಿಗೆಗೆ ಅವಕಾಶ ಆಗ್ತಿಲ್ಲ, ನಮಗೆ ಎಜುಕೇಶನ್ ಸಿಗ್ತಿಲ್ಲ, ಸಾಮಾಜಿಕವಾಗಿ ನಾವು ಬೆಳೀತಾ ಇಲ್ಲ. ಇದಕ್ಕೆ ಲೀಡರ್ಶಿಪ್ನ ಕೊರತೆ ಕಾರಣ ಅಂತ ನಿನ್ನ ಫೋನಲ್ಲಿ ಮಾತಾಡಿದ್ರು. ನೀವು ಎಲ್ಲಿ ತನಕ ಈ ರೀತಿ ರಾಜಕೀಯ ಒಪ್ಪಂದಗಳಿಗೆ ಬಲಿಯಾಗ್ತಿರೋ, ಬೇರೆ ನಮಗೆ ದಾರಿಯೇ ಇಲ್ಲ, ಕಾಂಗ್ರೆಸ್ ಬಿಟ್ಟರೆ ಜೀವನವೇ ಇಲ್ಲ ಅಂತೇಳಿ ನೀವು ಎಲ್ಲಿಯವರೆಗೆ ನೀವು ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಿರೋ ಅಲ್ಲಿವರೆಗೆ ನಿಮ್ಮ ಪರಿಸ್ಥಿತಿ ಇದೆ. ರಾತ್ರಿ ತನಕ ಹಾರಾಡ್ತೀರಿ, ರಾತ್ರಿ ತನಕ ಎಗರಾಡ್ತೀರಿ, ಬೆಳಿಗ್ಗೆ ಬಂದ್ರೆ ಈ ತರ ಒಬ್ರು ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ರು, ಅಯ್ಯೋ ನಮಗೆಲ್ಲ ಎಲ್ಲಾಗುತ್ತೆ ಬನ್ನಿ ಸರ್, ಜಮೀರ್ ಅವರು ಮತ್ತೆ ರಿಜ್ವಾನು ಅವ್ರಿಗೆ ಅವ್ರದ್ದೇ ಆದಂಥದ್ದನ್ನ ಕ್ರಿಯೇಟ್ ಮಾಡ್ಕೊಂಡವ್ರೆ ಅವ್ರವ್ರ ಕ್ಷೇತ್ರದಲ್ಲಿ ಅಂತ ಹೇಳಿ. ನಾವು ಹೇಳಿದ್ವಿ ಇಲ್ಲ, ಸಾದಿಕ್ ಪೈಲ್ವಾನ್ ಅವರು ಕೂಡ ಅದೇ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸರ್, ನೋಡ್ತಾ ಇರಿ, ಅಲ್ಲಿ ಈ ಸಲ ದಾವಣಗೆರೆ ದಕ್ಷಿಣದಲ್ಲಿ ಏನೋ ಒಂದು ಮ್ಯಾಜಿಕ್ ಆಗುತ್ತೆ, ನೀವು ಎಷ್ಟು ನಿರ್ಣಾಯಕ ಮುಸ್ಲಿಮರು ಅನ್ನೋದು ಗೊತ್ತಾಗುತ್ತೆ ಅಂತೆಲ್ಲ ಹೇಳಿದ್ವಿ. ಬಟ್ ಈ ರೀತಿ ಮಾಡ್ಕೊಂಡಾಗ ಇದು ಹೆಂಗಾಗತ್ತೆ ಅಂತ ಹೇಳಿದ್ರೆ ಮತ ಮಾರ್ಕೊಂಡಂಗಾಗಲ್ವಾ? ಒಂದು ಮತ ಮಾರ್ಕೊಂಡ ಹಾಗೆ, ಮತ್ತೊಂದು ನೀವು ಸಮುದಾಯಕ್ಕೆ ದ್ರೋಹ ಮಾಡಿದಾಗೆ. ಈಗ ನಿನ್ನೆ ನಾವು ಹೈಡ್ರಾಮಾ ನೋಡಿದ್ವಿ. ಸಾದಿಕ್ ಅವರ ಮನೆ ಹತ್ರ ರಿಜ್ವಾನ್ ಹೋದಾಗ ಇಡೀ ಸಮುದಾಯದ ಹುಡುಗರು ಬಂದ್ಬಿಟ್ಟು ನೀವು ಹತ್ರನೂ ಬರ್ಬಿಡಿ, ಕಾಂಗ್ರೆಸ್ ಅವ್ರು ದೂರ ಹೋಗಿ, ನಾವು ಫೈಟ್ ಮಾಡ್ತೀವಿ, ನಮಗೆ ಮುಸ್ಲಿಂ ಜನಾಂಗದ ಮುಸ್ಲಿಂ ಸಮುದಾಯದ ಬೇಡಿಕೆಗಳು ನೀಡಿಸುವಂಥ ವ್ಯಕ್ತಿ ಬೇಕು, ನಮಗೆ ರಾಜಕೀಯವಾದ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸ್ತಾ ಇದೀವಿ, ನೀವು ಬಿಟ್ಟು ದೂರ ಹೋಗಿ ಅಂತೇಳಿ ಘೋಷಣೆ ಕೂಗಿದ್ರು ಸಾದಿಕ್ ಪರವಾಗಿ. ಆದರೆ ಅದೇ ಸಾದಿಕ್ ಇವತ್ತು ಸಮುದಾಯದ ಯಾರನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಳದೆ ತಮ್ಮ ಜೊತೆಗೆ ನಿಂತಹ ಯುವಕರ ಮನಸ್ಸಿಗೆ ನೋವು ಮಾಡಿದ್ದಾರೆ ಇವತ್ತು. ಹೌದು, ರಿಜ್ವಾನ್ ಹರ್ಷದ್ ಅವರನ್ನ ಸಾದಿಕ್ ಪಾಷಾ ಅವರ ಮನೆ ಬಾಗಿಲಿಗೂ ಬಿಡಕ್ ಬಿಡ್ಲಿಲ್ಲ. ಯಾರು? ಸಾದಿಕ್ ಪೈಲ್ವಾನ್ ಅವರ ಬೆಂಬಲಿಗರು, ಸಮುದಾಯದವರು. ಆ ಸಮುದಾಯಕ್ಕೆ ದ್ರೋಹ ಮಾಡಿದ್ದಾರೆ. ಅದಕ್ಕೆ ನಾನು ಮೀರ್ ಸಾದಿಕ್ ಪದ ಬಳಸಿದ್ದೆ. ಬರ್ತೀನಿ ಈಗ. ಮೀರ್ ಸಾದಿಕ್ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಒಬ್ಬ ಇದ್ದಂಥವನು. ಟಿಪ್ಪು ಸುಲ್ತಾನ್ ಸಾಕಷ್ಟು ಹೋರಾಟಗಳನ್ನ ಮಾಡಿ, ಯುದ್ಧಗಳನ್ನ ಮಾಡಿ ಗೆದ್ದುಕೊಂಡು ಬಂದಂತಹ ರಾಜ, ನವಾಬ. ಕೊನೆಯ ಯುದ್ಧದಲ್ಲಿ ಯಾಕೆ ಬಲಿಯಾದ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಮೀರ್ ಸಾದಿಕ್. ಜೊತೆಗೆ ಇದ್ದಂತಹ ಟಿಪ್ಪುವಿನ ಎಲ್ಲಾ ಬಲ ಅಬಲಗಳನ್ನೆಲ್ಲ ನೋಡಿದಂತಹ ವ್ಯಕ್ತಿ ಬೆನ್ನಿಗೆ ಚೂರಿ ಆಗ್ತಾ ಎಲ್ಲಾ ರಿಪೋರ್ಟ್ ಕೊಂಡೋಗ್ಬಿಟ್ಟು ಬ್ರಿಟಿಷರ ಮುಂದಿಟ್ಟ, ನೋಡಿ ಟಿಪ್ಪು ಹಿಂಗೋಗ್ತಾನೆ, ಹಂಗ್ ಬರ್ತಾನೆ, ಇಲ್ಲಿ ಈ ದಾರಿ ಇದೆ, ಈ ವಾಟರ್ಲೂ ಗೇಟ್ ಇದೆ, ಇದನ್ನು ತೆಗೆದು ಬಿಟ್ರೆ ಸೀದಾ ಕಾವೇರಿ ನದಿಗೆ ಹಾರಿ ಜಂಪ್ ಆಗಿಬಿಟ್ಟು ಓಡೋಗ್ಬೋದು ಅಂತೆಲ್ಲ ತೋರಿಸಿಕೊಟ್ಟು ಎಲ್ಲಾ ಡೋರ್ಗಳನ್ನ ಕ್ಲೋಸ್ ಮಾಡಿಸಿ ಟಿಪ್ಪುವನ್ನ ಒಳಗಡೆ ತಗ್ಲಾಕ್ಸ್ಬಿಟ್ಟು ಬ್ರಿಟಿಷರ ಕೈಯಿಂದ ಗುಂಡು ಓಡಿಸಿದ್ರು. ಬೆನ್ನಿಗೆ ಚೂರಿ ಹಾಕೋ ಕೆಲಸನ ಈಗ ಸಾದಿಕ್ ಪೈಲ್ವಾನ್ ಅವರು ಮಾಡೋದು. ತುಂಬಾ ನಂಬಿಕೆ ಇತ್ತಂತಹ ಟಿಪ್ಪು ಅವನಿಂದಾಗಿ ಬಲಿಯಾಗಬೇಕಾಯ್ತು. ಸೇಮ್ ಇವತ್ತು ಇಡೀ ಸಮುದಾಯ ನಂಬಿಕೆ ಇಟ್ಟಂತಹ, ಇಡೀ ಸಮುದಾಯಕ್ಕೆ ಒಂದು ಆಶಾಕಿರಣವಾಗಿ ಗೋಚರಿಸಿದಂತಹ ಈ ಸಾದಿಕ್ ಪೈಲ್ವಾನ್ ಅವರು, ಪೈಲ್ವಾನ್ ಅಂತ ಇನ್ಮೇಲೆ ಕರೆಯಂಗಿಲ್ಲ, ಸಾದಿಕ್ ಅಷ್ಟೇ. ಓಕೆ, ಈ ಸಾದಿಕ್ ಅವರು ಇವತ್ತು ಮುಸ್ಲಿಮರ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಖಂಡಿತ ಸರ್. ಈಗ ಒಂದು ಪ್ರೆಸ್ ಮೀಟ್ ಮಾಡಿದ್ರು, CM DCM ಅದರ ಜೊತೆಗೆ ಸಾದಿಕ್ ಪೈಲ್ವಾನ್ ಅವರು ಮಾತಾಡಿದ್ದಾರೆ. ಏನ್ ಮಾತನಾಡಿದ್ರು ಪ್ರೆಸ್ ಮೀಟ್ ಅಲ್ಲಿ ಅನ್ನೋದನ್ನ ಬನ್ನಿ ನೋಡೋಣ. ಆದರೆ ಈಗ ನಮ್ಮ SS ಮಲ್ಲಿಕಾರ್ಜುನ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ
ಅಲ್ಪಸಂಖ್ಯಾತರು, ಆಯ್ದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಾವು ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತೇಳಿ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಈಗ ನಮ್ಮ SS ಮಲ್ಲಿಕಾರ್ಜುನ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ ಅಲ್ಪಸಂಖ್ಯಾತರು, ಆಯ್ದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಾವು ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತೇಳಿ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ನಿನ್ನೆ ರಿಪ್ಲೈ ಇದ್ದದ್ರಿಂದ ನಾನು ಹೆಚ್ಚು ಸಮಯ ಇರಲಿಲ್ಲ ನನಗೆ, ಹಾಗಾಗಿ ಇವ್ರನ್ನ ಕಳಿಸಿದ್ದೆ. ಅವರು ನಜೀರ್ ಹೋಗಲಿಲ್ಲ, ರಿಜ್ವಾನ್ ಮತ್ತು ಸಲೀಂ ಹೋಗಿದ್ರು. ಅವ್ರು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ತೆಗಿಸೋಕ್ಕಾಗಲಿಲ್ಲ, ಅವರು ವಾಪಸ್ ತೆಗಿಸೋಕ್ಕಾಗಲಿಲ್ಲ. ಸೊ ಅವರು ಮನವೊಲಿಸಿ ಅವ್ರನ್ನ ರಿಟೈರ್ ಆಗಬೇಕು ಅಂತ ಹೇಳಿ ಅವರು ಒಪ್ಕೊಂಡು, ಯಾಕೆಂದರೆ ಅವರು ಕಾಂಗ್ರೆಸ್ನಲ್ಲೇ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ಸಿನ ಕಟ್ಟಾಳು ಅವರು, ನಿಷ್ಠಾವಂತ ಕಾರ್ಯಕರ್ತ. ಸೊ ಮುಸಲ್ಮಾನರು ಸುಮಾರು 70 ಮತದಾರರಿದ್ದಾರೆ. ಅವರು ಕೂಡ ಟಿಕೆಟ್ ಬಯಸಿದ್ರು. ಇವೆಲ್ಲನೂ ಪರಿಶೀಲನೆ ಮಾಡಿ ಕೊನೆಗೆ ಮಲ್ಲಿಕಾರ್ಜುನವರ ಮಗನಿಗೆ ಕೊಡಬೇಕು ಅಂತ. ಯಾಕೆಂದರೆ ನಮ್ಮಲ್ಲಿ ಯಾರು ನಿಧನ ಆಯ್ತಾರೆ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಈ ಪದ್ಧತಿಯಿಂದ ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು, ನಮ್ಮ ಸಿದ್ಧಾಂತ, ಇದ್ರ ಬೆಲ್ಲ ನಂಬಿಕೆ. ನಾನು, ಮುಖ್ಯಮಂತ್ರಿಗಳು, ACC ಜನರಲ್ ಸೆಕ್ರೆಟರಿಯವರು ನಮ್ಮ ಯುವ ಶಾಸಕರುಗಳಾದ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅವ್ರಿಗೆ ನಮ್ಮ ಇಂಡಿಪೆಂಡೆಂಟ್ ಆಗಿ, ನಮ್ಮ ರೆಬೆಲ್ ಆಗಿ ಅರ್ಜಿ ಹಾಕಿದಂಥ ಕ್ಯಾಂಡಿಡೇಟ್ ಹತ್ರ ಹೋಗಿ ಮಾತಾಡಿ ಮನವೊಲಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಒಟ್ಟಿಗೆ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಿದ್ದು. ಸೊ ಇನ್ನು 2 ಲೀಡರ್ಸ್ಗೂ ವಹಿಸಿದ್ದು. ಕೆಲವರು ಕೇರಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರು. ಸರ್, 3 ಜನ ಮಾತಾಡೋದನ್ನ ನೋಡಿದ್ವಿ. ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ಸಾದಿಕ್ ಪೈಲ್ವಾನ್ ಅವರು ಮಾತಾಡಿದ್ರು, ಆಮೇಲೆ ನಮ್ಮ DCM DK ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾರೆ ಸರ್, ಹಿಂದಿನಿಂದ ನಮ್ಮ ಸಂಪ್ರದಾಯ ಯಾರಾದರೂ ಸತ್ತೋದ್ರೆ ಅವ್ರ ಮನೆಯವರು ಟಿಕೆಟ್ ಕೊಡೋದು ಅಂತ. ಆ ಸಂಪ್ರದಾಯ ಏನು ಮುರಿಯಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿ ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸರ್, ಎಲ್ಲೋ ಜಮೀರ್ ಅವರು ಕಾಣೆಯಾಗಿದ್ದಾರಲ್ಲ. ಪ್ರಮುಖ ನಾಯಕರು, ಸಚಿವರು ಯಾಕೆ ಮುನ್ಸ್ಕೊಂಡಿದ್ದಾರಾ? ಯಾಕಂದ್ರೆ ಒಂದು ಕೆಲವೊಮ್ಮೆ ಆಗತ್ತೆ, ಒಂದು ಸಮುದಾಯವನ್ನು ಎತ್ತಿ ಕಟ್ಟಿದ ಮೇಲೆ ಮತ್ತೆ ಅದನ್ನ ತೇಪೆ ಹಾಕೋದು ಬಹಳ ಕಷ್ಟ. ಆ ತೇಪೆ ಹಾಕೋ ಜಾಗದಲ್ಲಿ ತಾವಿದ್ರೆ ತಮ್ಮ ಮುಖಕ್ಕೆ ಒರೆಸ್ಕೊಂಡಂಗೆ ಆಗತ್ತೆ. ಮೋಸ್ಟ್ಲಿ ಜಮೀರ್ ಅವರ ಆ ಪರಿಸ್ಥಿತಿಲಿ ಇರ್ಬೇಕು, ಅದಕ್ಕೆ ಅವರು ಕೇರಳ ಎಲೆಕ್ಷನ್ ಅಂತೇಳಿ ಓಡೋಗಿದ್ದಾರೆ ಅನ್ಸುತ್ತೆ. ಈ ಸಿಚುವೇಶನ್ ನಾನು ಬೇಡ, ನಾಳೆ ವಾಪಸ್ ನಾನು ದಾವಣಗೆರೆಗೆ ಹೋಗ್ಬಿಟ್ಟು ಸಮುದಾಯಕ್ಕೆ ಮುಖ ತೋರ್ಸಕ್ಕಾಗಲ್ಲ ನಾನು ಅನ್ನೋ. ಬಟ್ ಮೊನ್ನೆ ಎಲ್ಲೋ ಹೇಳ್ದಂಗಿತ್ತು, ದಾವಣಗೆರೆಗೆ ಹೋಗಿ ಸಮರ್ಥ ಅವರ ಪರ ನಾನು ಕ್ಯಾಂಪೇನ್ ಮಾಡ್ತೀನಿ ಅಂತ ಕೇಳ್ದಂಗಿತ್ತು ನಮಗೂ ಕೂಡ. ನೋಡೋಣ, ಇನ್ನು 8ನೇ ತಾರೀಕುವರೆಗೂ ಟೈಮ್ ಇದೆ. ಹೋಗೋದಿರ್ಲಿಕ್ಕಿಲ್ಲ, ಹೋಗ್ಬೋದು. ಬಟ್ ಕ್ಯಾಂಪೇನ್ ಮಾಡೋದಕ್ಕೂ ಒಂದು ಈ ತರ ಒಂದು ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟು ಸೈಲೆಂಟ್ ಆಗೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಇದು ಕಾಂಗ್ರೆಸ್ಗೆ ಬಹಳ ಇರಿಸು ಮುರುಸು. ಒಂದು ಕ್ಯಾಂಡಿಡೇಟ್ನ ವಾಪಸ್ ಕಣದಿಂದ ಹಿಂದೆ ಸರಿಸ್ಕೋತಾರೆ, ಅದನ್ನ ಮುಖ್ಯಮಂತ್ರಿಗಳು ಕೂತ್ಕೊಂಡು ಅನೌನ್ಸ್ ಮಾಡ್ತಾರೆ, DCM ಅವ್ರು ಕೂತ್ಕೊಂಡು ಅನೌನ್ಸ್ ಮಾಡ್ತಾರೆ. ಅದನ್ನ ಅನೌನ್ಸ್ ಮಾಡ್ಲಿಕ್ಕೆ ಸಾಕ್ಷಿ ಆಗ್ಲಿಕ್ಕೆ ಹೈಕಮಾಂಡ್ ಇಂದ ಬರ್ತಾರೆ, ಜಸ್ಟ್ ಬಿಕಾಸ್ ಆಫ್ ಒಂದು ಬೈ ಎಲೆಕ್ಷನ್. ಅದೇ ತರ ಹೈಕಮಾಂಡ್ ಇಂದ ಬಂದು ಕೂತ್ಕೊಂಡು ಸಾಕ್ಷೀಕರಿಸ್ತಾರೆ ಅಂತ ಹೇಳಿದ್ರೆ ಒಂದು ಸೀಟಿಗೋಸ್ಕರ ಇಷ್ಟೆಲ್ಲ ಪರದಾಟುವಂತ ಪರಿಸ್ಥಿತಿ ಬಂದಿರೋದು ಬಿಕಾಸ್ ಆಫ್ ಕಾಂಗ್ರೆಸ್ನ ಒಳಗಿರುವಂತಹ ಗುದ್ದಾಟಗಳು, ಕಾಂಗ್ರೆಸ್ನ ಒಳಗಿರುವಂತಹ ತುಮುಳಗಳಿಂದಾಗಿ. ಈ ಸಿಚುವೇಶನ್ ಬೇಕಾಗಿದೆ, ತುಂಬಾ ಆಕ್ವರ್ಡ್ ಸಿಚುವೇಶನ್ ಕರ್ನಾಟಕ ಕಾಂಗ್ರೆಸ್. ಇದು ಬೇಕಾಗಿರಲಿಲ್ಲ. ಬಟ್ ಮುಸ್ಲಿಮರಂತೂ ಬಹಳಷ್ಟು ಥಿಂಕ್ ಮಾಡಬೇಕು, ಇದರಲ್ಲಿ ಬಹಳಷ್ಟು ಥಿಂಕ್ ಮಾಡಬೇಕಂತ ಪರಿಸ್ಥಿತಿ. ನಿನ್ನೆ ಮುಸ್ಲಿಂ ಮುಖಂಡರಿಗೆ ನಾವು ವಾಪಸ್ ಪ್ರಶ್ನೆ ಕೇಳ್ತಾ ಇದ್ದೀವಿ, ನಮ್ಮನ್ನ ಬೆಳೆಯೋದಕ್ಕೆ ಬಿಡಲ್ಲ ಅಂತ ಹೇಳಿ. ಅಲ್ಲಿ ಅಷ್ಟರ ಮಟ್ಟಿಗೆ ಬೆಂಬಲ ಕೊಟ್ಟರು ಅವರ ಸಮುದಾಯದವರೇ. ಸುಮಾರು 85ರಿಂದ 90,000 ಓಟ್ಗಳಿದೆ. ಸಾದಿಕ್ ಪೈಲ್ವಾನ್ ಅವರು ನಾನು ಅಖಾಡಕ್ಕಿಳಿದ ಮೇಲೆ ಹಿಂದೆ ಸರಿಯೋ ಮಗನೇ ಅಲ್ಲ, ಯಾಕಂದ್ರೆ ನಾನು ಪೈಲ್ವಾನು ಅಂತ. ಈಗ ಇದೇ ಸಾದಿಕ್ ಪೈಲ್ವಾನ್ಗೆ ಜನ ಏನು ಹೇಳ್ತಿದ್ದಾರೆ, ರಾಜ್ಯದ ಜನ,
ದಾವಣಗೆರೆ ಜನ, ಅವರ ಸಮುದಾಯದ ಜನನೇ ಪೈಲ್ವಾನು ಅಖಾಡಕ್ಕಿಳಿಯದೇನೆ ಸೋತು ಬಿಟ್ರಾ? ಅಂದರೆ ಏನು ಕಾರಣ ಇರಬಹುದು? ಯಾವ ರೀತಿ ಅಡ್ಜಸ್ಟ್ಮೆಂಟ್, ಆ ಅಡ್ಜಸ್ಟ್ಮೆಂಟ್ ಬಗ್ಗೆ ನೀವು ಒಂದು ಲೈನಲ್ಲಿ ಹೇಳೋದಾದ್ರೆ ಸರ್, ಏನು ಅಡ್ಜಸ್ಟ್ಮೆಂಟ್ ಆಗಿದೆ? ನನ್ನ ಪ್ರಕಾರ ಪೂರ್ಣಿಮಾ, ಪೈಲ್ವಾನ್ ಸೋತಿಲ್ಲ, ಸೋಲ್ಸವ್ರ ಸಾದಿಕ್ ಪೈಲ್ವಾನ್ ಸೋತಿಲ್ಲ. ಅವ್ರಿಗೆ ಏನ್ ಬೇಕೋ ಅದು ಸಿಕ್ಕಿರತ್ತೆ ಅಷ್ಟೇ. ಬೆಂಗಳೂರಿಗೆ ಬಂದ್ಮೇಲೆ ಅವರು ಹಾಗೆ ಹೋಗ್ಲಿಕ್ಕಿಲ್ಲ. ಅವರ ಏನೇನು ಭರವಸೆಗಳು, ಅವರ ಡಿಮ್ಯಾಂಡ್ಸ್, ಅದು ಜನಕ್ಕೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದು ಈಡೇರಿದ ಮೇಲೆನೆ ಈ ಒಂದು ಇದಾಗಿರುವಂತದ್ದು. ಪ್ರೆಸ್ ಮೀಟ್ ಅಲ್ಲಿ ಒಟ್ಟಿಗೆ ಕುತ್ಕೊಂಡ್ಬಿಟ್ಟು ಹಮ್ ಜಿತಾ ದೇಂಗೆ ಅಂತೇಳಿ. ಓಕೆ ಸರ್, ಈಗ ನಂದೊಂದು ಪ್ರಶ್ನೆ ಆಯ್ತು, ಸಮುದಾಯ ನಂದೊಂದು ಪ್ರಶ್ನೆ ಸರ್. ಈಗ ಸಾದಿಕ್ ಪೈಲ್ವಾನ್ ಅವರು ಓಕೆ, ಅವ್ರಿಗೆ ನಾಮಪತ್ರ ಅಂತೂ ಹಿಂದೆ ತಗೊಳಕ್ಕಾಗಲ್ಲ, ಅವರು ಚುನಾವಣಾ ಕಣದಿಂದ ಹಿಂದೆ ಸರಿಬಹುದು, ಕ್ಯಾಂಪೇನ್ಗೆ ಹೋಗದಲ್ಲೇ ಇರಬಹುದು. ಬಟ್ ಇನ್ನೂ ಒಂದಿಷ್ಟು ಮುಸ್ಲಿಂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಸೊ ಇದೇನಾದ್ರೂ ಎಫೆಕ್ಟ್ ಆಗುತ್ತಾ ಅಥವಾ ಇಲ್ವಾ? ನೀವು ಹೇಳೋ ಅನಲೈಸ್ ಮಾಡೋದಾದ್ರೆ. ನಾವು ನಿನ್ನೆ ಮಾತಾಡ್ಕೊಂಡ ಹಾಗೆ ಉಳಿದವರು ನಂಬಿಕೆ ವಾಸ್ತೆ. ಅವರ ಒಂದು ಹೆಚ್ಚಂದ್ರೆ ಅವರ ಫ್ಯಾಮಿಲಿ ಓಟ್ಸು, ಅಕ್ಕಪಕ್ಕದ ಓಟ್ಸು ಹೆಚ್ಚಂದ್ರೆ 500 1,000 ಓಟ್ ತಗೊಳ್ಳುವ. ಅದು ಈ ಇಲೆಕ್ಷನ್ ನ ರಿಸಲ್ಟ್ ಮೇಲೆ ದೊಡ್ಡ ಪರಿಣಾಮ ಬೀಳೋದಿಲ್ಲ. ಬಟ್ ಸಾದಿಕ್ ಅವ್ರು ಏನಾದ್ರು ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡಿರ್ತಿದ್ರೆ ಡೆಫಿನೆಟ್ಲಿ ರಿಸಲ್ಟ್ ಚೇಂಜ್ ಮಾಡುವಂತ ಒಂದು ಅವಕಾಶ ಇತ್ತು ಅವರಿಗೆ. ಹಾಗಾಗಿ ಇಷ್ಟೆಲ್ಲ ಸರ್ಕಸ್ ಮಾಡಿದ್ದು. ಬೇರೆಯವ್ರದ್ದು ಬಿಡಿ, ಯಾವ್ದು ನೆಗ್ಲಿಜಿಬಲ್ ಅಂತ ನನಗೆ ಅನ್ಸುತ್ತೆ. ಬೇರೆ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಎಷ್ಟೇ ಕಂಟೆಸ್ಟ್ ಮಾಡಿದ್ರು ಕೂಡ ಅವರ ನೀವು ನಾಡಿದ ರಿಸಲ್ಟ್ ಬಂದಾಗಲೇ ಗೊತ್ತಾಗುತ್ತೆ. ಅವರು ಒಬ್ಬೊಬ್ಬರ ಓಟ್ 20 ತಗೋತಾರ, 50 ತಗೋತಾರ, 100 ತಗೋತಾರ, ಮ್ಯಾಕ್ಸಿಮಮ್ 500 ತಗೋತಾರ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಈಸ್ ದ ಸೀರಿಯಸ್ ಕಂಟೆಂಟರ್ ಇದ್ರು. ಅವ್ರು ಇವತ್ತು ಎಕ್ಸಿಟ್ ಆಗಿರೋದ್ರಿಂದ ಚೇಂಜ್ ಆ ಕೆಲಸ ನೆನ್ನೆನೆ ಮಾಡ್ಬೋದಿತ್ತಲ್ಲ ಸರ್. ಗೌರವಯುತವಾಗಿ ನಾಮಪತ್ರವನ್ನ ವಾಪಸ್ ತಗೊಂಡಿದ್ರೆ. ಪೂರ್ಣಿಮಾ, ನಾನು ಹೇಳ್ತಾ ಇದ್ದೆ, ನೀವು ನಿನ್ನೆ ವಾಪಸ್ ತಗೋತಿದ್ರೆ ನಿಮಗೆ ಬೇಕಾದಂತ ವ್ಯಾಲ್ಯೂ ಹೈಕೋರ್ಟ್ ಆಯ್ತು, ಈ ವ್ಯಾಲ್ಯೂ ಸಿಕ್ತಿರ್ಲಿಲ್ಲ. ಇವತ್ತು ನಿಮಗೆ ವ್ಯಾಲ್ಯೂ ಸಿಕ್ಕಿದೆ. ರಾಜ್ಯದ ಜನರಿಗೂ ಗೊತ್ತಾಗಿರುತ್ತೆ ಏನ್ ವ್ಯಾಲ್ಯೂ ಅದು ಅಂತ. ಆ ವ್ಯಾಲ್ಯೂ ಇವತ್ತು ಸಿಕ್ಕಿದ್ದಕ್ಕೆ ಇವತ್ತು ಹಿಂದಕ್ಕೆ ಸರಿದ್ರು. ನಿನ್ನೆ ಈ ವ್ಯಾಲ್ಯೂ ಇರಲಿಲ್ಲ. ಒಂದು ಹಾಡಿದೆ, ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ ಅಂತ ಹೇಳಿ ನಾವು 2 ದಿನ ಚರ್ಚೆ ಮಾಡಿದ್ದೆ ಬರ್ತಷ್ಟೇ ಅಷ್ಟೇ. ಓಕೆ ಸರ್, ಒಂದು ರಾಜ್ಯದ ಜನರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಡೋಣ, ಲಾಕ್ಡೌನ್ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಆಗಲ್ಲ. ಲಾಕ್ಡೌನು, ಸೀಲ್ ಡೌನು, ಕ್ವಾರಂಟೈನು ಅದ್ಯಾವುದೂ ಕೂಡ ಆಗಲ್ಲ. ತಲೆ ಕೆಡಿಸ್ಕೋಬೇಡಿ. ಗ್ಯಾಸ್ ಟ್ರಬಲ್ ಸ್ವಲ್ಪ ಸಮಸ್ಯೆ ಇದೆ, ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅದು ಕೂಡ ಈಡೇರುತ್ತೆ. ಪೆಟ್ರೋಲು ಡೀಸೆಲ್ಗೆ ಈಗ ಸ್ವಲ್ಪ ಮಟ್ಟಿಗೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಬರ್ತಾ ಇದೆ. ಹಂಗೆ ಅನ್ಕೊಂಡು ನೀವು ಕ್ಯಾನು ಲೀಟ್ರ್ ಗಟ್ಟಲೆ ತಗೊಂಬಂದು ಮನೇಲಿ ಇಟ್ಕೊಂಡು ಅದು ಇನ್ನೊಂದು ರೀತಿ ಅನಾಹುತ ಆಗೋದು ಬೇಡ. 1-2 ದಿನ ಪೆಟ್ರೋಲ್ ಸಿಗ್ಲಿಲ್ವಾ, ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಬಸ್ಸಲ್ಲಿ ಓಡಾಡಿ, ಏನೂ ತೊಂದರೆ ಇಲ್ಲ. ಬಟ್ 1-2 ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಟ್ಯಾಂಕ್ ತುಂಬಿಸ್ಕೊಳ್ಳೋದು, ಡ್ರಮ್ ತುಂಬಿಸ್ಕೊಳ್ಳೋದು ಅಂತ ಎಡೌಟ್ ಮಾಡಕ್ ಹೋಗ್ಬೇಡಿ. ಒಂದು ಕಿಡಿ ಸಾಕು, ಜೀವನ ಹಾಳು ಮಾಡುತ್ತೆ. ಬಹಳ ಎಚ್ಚರದಿಂದ. ಕರೆಕ್ಟ್. ಇನ್ನ ನಾವು ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ, ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿದಿದ್ದಾರೆ. ಅಲ್ಲಿ ಸಮರ್ಥ್ ಅವರಿಗೆ ದಾರಿ ಬಹಳ ಸುಗಮ ಆಗಿದೆ. ಸೊ ನೋಡೋಣ, ಒಟ್ಟಾರೆ ಅಲ್ಟಿಮೇಟ್ ಮತದಾರ ಪ್ರಭು ಯಾರಿಗೆ ಜೈ ಅಂತಾನೆ 9ನೇ ತಾರೀಕಿನ ನಂತರ, ರಿಸಲ್ಟ್ ಬಂದ ನಂತರ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.